ಹೌದಾ ಅಲ್ವಾ? ನೀವು ಅಗ್ರಿ ಮಾಡ್ತಿರೋ ಇಲ್ವಾ ಹೇಳಿ? ಮೇಕಪ್ ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಈ ತರ ಮಾತಾಡ್ತಾರಲ್ಲ, ಅವ್ರಿಗೆ ಈ ವಿಡಿಯೋ ತೋರಿಸ್ಬಿಟ್ಟು ಅವರಿಗೆ ಸ್ಕಿನ್ ಕೇರ್ಗೂ ಮತ್ತೆ ಮೇಕಪ್ಗೂ ಇರೋ ಡಿಫ್ರೆನ್ಸ್ನ ನೀವು ಅರ್ಥ ಮಾಡಿಸಿ. ಮೇಕಪ್ಗೂ ಸ್ಕಿನ್ ಕೇರ್ಗೂ ಡಿಫ್ರೆನ್ಸೇ ಗೊತ್ತಿರಲ್ಲ. ಹಲೋ 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 ಹಲೋ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇವಾಗ ನಾವು ಸ್ಕಿನ್ ಕೇರ್ ಬಗ್ಗೆ ಮಾತಾಡೋಣ, ಸರಿನಾ? ಸೊ ಸ್ಕಿನ್ ಕೇರ್ ಅಂದ್ರೆ ಏನಪ್ಪ? ಫಸ್ಟು ಸ್ಕಿನ್ ಅಂದರೆ ನಮಗೆಲ್ಲ ಗೊತ್ತು. ಸ್ಕಿನ್ ಬಂದ್ಬಿಟ್ಟು ಲಾರ್ಜೆಸ್ಟ್ ಆರ್ಗನ್, ನಮ್ಮ ಬಾಡಿನ ಪ್ರೊಟೆಕ್ಟ್ ಮಾಡ್ತಾ ಇರೋದೇ ಸ್ಕಿನ್. ಸ್ಕಿನ್ ಹೆಂಗೆ ಅಂದರೆ ಇದೊಂದು ಬ್ಯಾರಿಯರ್ ಥರ ವರ್ಕ್ ಮಾಡುತ್ತೆ. ಯಾವ್ಯಾವುದಕ್ಕೆ? ಬ್ಯಾಕ್ಟೀರಿಯಾಸ್ಗೆ, ಮತ್ತು ಪೊಲ್ಯೂಷನ್ಗೆ, ಎಷ್ಟೊಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸು, ಸನ್ಲೈಟಿಂದ ನಮ್ಮ ಬಾಡಿನ ಪ್ರೊಟೆಕ್ಟ್ ಮಾಡ್ತಾ ಇರೋದೇ ಈ ಸ್ಕಿನ್ನು. ಸೊ ಈ ಸ್ಕಿನ್ನನ್ನು ನಾವು ಹುಷಾರಾಗಿ ಇಟ್ಕೋಬೇಕಾಗಿರೋದು ಪ್ರತಿಯೊಬ್ಬರ ಕರ್ತವ್ಯ, ಸರಿನಾ? ಸೊ ಹೆಂಗೆ ಮಾಡ್ಬೋದು, ಏನೇನೆಲ್ಲ ಮಾಡಬೇಕು ಸ್ಕಿನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂತಂದರೆ, ಫಸ್ಟ್ ಕ್ಲೆನ್ಸಿಂಗ್ ಮಾಡಬೇಕು. ಅಂದರೆ ಡೈಲಿ ಬಾಡಿ ವಾಶ್, ಒನ್ ಮೋರ್ ಥಿಂಗ್, ಸ್ಕಿನ್ ಕೇರ್ ಅಂತಂದರೆ ಬರೀ ಫೇಸ್ ಅಲ್ಲ, ಓವರ್ ಆಲ್ ಸ್ಕಿನ್. ಓಕೆ, ಸೊ ನಮ್ಮ ಬಾಡಿಯಲ್ಲೆಲ್ಲ ಸ್ಕಿನ್ ಇದೆ. ಸೊ ಬಾಡಿನ ಕ್ಲೀನಾಗಿ ಇಟ್ಕೊಳ್ಳೋದು ನಮ್ಮ ವೆರಿ ಬೇಸಿಕ್ ರೆಸ್ಪಾನ್ಸಿಬಿಲಿಟಿ. ಅರ್ಥ ಆಯ್ತಾ? ಸೊ ಸ್ಕಿನ್ ಕೇರಲ್ಲಿ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನೀವು ಡೈಲಿ ಸ್ನಾನ ಮಾಡಬೇಕು. ಅದರಿಂದ ಸ್ವೆಟ್ ಎಲ್ಲ ರಿಮೂವ್ ಆಗುತ್ತೆ, ಅದೇನೇನೆಲ್ಲ ಬ್ಯಾಕ್ಟೀರಿಯಾ ಜರ್ಮ್ಸ್ ಇರತ್ತಲ್ವ ಅದೆಲ್ಲ ಕ್ಲೀನ್ ಆಗುತ್ತೆ. ಸೊ ಇದೆಲ್ಲ ತುಂಬ ಕಾಮನ್, ತುಂಬ ಎಲ್ರಿಗೂ ಗೊತ್ತಿರೋಂಥ ಕಾಮನ್ ವೆರಿ ಬೇಸಿಕ್ ಇನ್ಫಾರ್ಮೇಷನ್ ವಾಟ್ ಐ ಆಮ್ ಗಿವಿಂಗ್ ಇವಾಗ. ಅದಾದಮೇಲೆ ಸ್ಕಿನ್ನ ಹೈಡ್ರೇಟ್ ಮಾಡ್ತಾ ಇರಬೇಕು. ಹೈಡ್ರೇಟ್ ಅಂದರೆ ಪ್ಲೆಂಟಿ ಆಫ್ ವಾಟರ್ ಕುಡಿಯೋದ್ರಿಂದ. ಸೊ ಅದನ್ನು ಹೈಡ್ರೇಟ್ ಮಾಡ್ತಾ ಇದ್ದರೆ ಅದೇನಾಗುತ್ತೆ ಅಂದರೆ ನಮ್ಮ ಸ್ಕಿನ್ ಡ್ರೈ ಆಗೋದನ್ನು ತಡೆಯುತ್ತೆ, ಫ್ಲೇಕಿಂಗ್ ಆಗದೆ ಇರೋ ಥರ, ಮತ್ತು ಇರಿಟೇಟ್ ಆಗದೆ ಇರೋ ಥರ, ಬಾಡಿ ಇರಿಟೇಟ್ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ. ಸೊ ಹಾಗಾಗಿ ಸ್ಕಿನ್ನ ಹೈಡ್ರೇಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಇನ್ನೊಂದು ಕ್ವೆಶನು, ಆಯಿಲಿ ಸ್ಕಿನ್ ಅವರು ಹೈಡ್ರೇಟ್ ಮಾಡಬೇಕಾ? ಆಯಿಲಿ ಸ್ಕಿನ್ ಇವಾಗ ಆಲ್ರೆಡಿ ಫೇಸ್ ಆಯಿಲಿ, ನೋ, ಇಟ್ಸ್ ನಾಟ್ ಲೈಕ್ ದಟ್. ಫೇಸ್ ಆಲ್ರೆಡಿ ಆಯಿಲಿ ಇದೆ ಅಂತಂದರೆ ದಟ್ ಈಸ್ ಡಿಫರೆಂಟ್. ಸ್ಕಿನ್ನ ಹೈಡ್ರೇಟ್ ಈಸ್ ಡಿಫರೆಂಟ್. ಹೈಡ್ರೇಷನ್ ಆ್ಯಂಡ್ ಆಯಿಲ್ ಈಸ್ ಬೋತ್ ಆರ್ ಡಿಫರೆಂಟ್ ಥಿಂಗ್ಸ್. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ಕ್ಲೀನಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಲ್ಲ ಸ್ಕಿನ್ ಟೈಪ್ಸ್ನವರಿಗೂ ಹೈಡ್ರೇಟಿಂಗ್ ದ ಬಾಡಿ ಈಸ್ ಎ ವೆರಿ ಕಾಮನ್ ಥಿಂಗ್, ಸರಿನಾ? ನೀವು ಸ್ಕಿನ್ ಹೈಡ್ರೇಟ್ ಮಾಡಲೇಬೇಕು. ಅದಾದಮೇಲೆ ಸ್ಕಿನ್ನ ಪ್ರೊಟೆಕ್ಷನ್ ಮಾಡಬೇಕು. ಹೆಂಗೆ ಪ್ರೊಟೆಕ್ಟ್ ಮಾಡ್ತೀರಾ? ಸನ್ಸ್ಕ್ರೀನ್ನ ಹಚ್ಕೊಳ್ಳಿ. ಸನ್ಸ್ಕ್ರೀನ್ ಹಚ್ಕೊಳ್ಳೋದು ದ ವೆರಿ ಪವರ್ಫುಲ್ ಪ್ರೊಟೆಕ್ಷನ್ ವಿಚ್ ಯು ಕ್ಯಾನ್ ಡೂ ಫ್ರಮ್ ಯುವರ್ ಎಂಡ್. ಸನ್ಸ್ಕ್ರೀನ್ ಹಚ್ಕೊಳ್ಳೋದ್ರಿಂದ ಪ್ರಿಮೆಚೂರ್ ಏಜಿಂಗ್ನ ನೀವು ತಡಿಬೋದು, ಮತ್ತು ಸ್ಕಿನ್ ಕ್ಯಾನ್ಸರಿಂದ ನಿಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡ್ಕೋಬೋದು. ಅದಾದಮೇಲೆ ಸ್ಕಿನ್ನನ್ನು ಮೇಂಟೈನ್ ಮಾಡಬೇಕು. ಹೇಗೆ ಮೇಂಟೈನ್ ಮಾಡ್ತೀರಾ? ಸ್ಕಿನ್ ಬಂದು ನ್ಯಾಚುರಲ್ ಬ್ಯಾರಿಯರ್, ಓವರ್ ಆಲ್ ಅಪಿಯರೆನ್ಸ್ ನಮಗೆ ಕಾಣೋದೇ ಸ್ಕಿನ್ನಿಂದ. ಸೊ ಅದನ್ನು ಮೇಂಟೈನ್ ಮಾಡೋದ್ರಿಂದ ನಮಗೆ ಹಲವಾರು ಬೆನಿಫಿಟ್ಸ್ ಇದೆ. ಅದೇ ಇವೆಲ್ಲ, ಸರಿನಾ? ಕ್ಲೆನ್ಸ್ ಮಾಡಬೇಕು, ಸ್ಕಿನ್ನ ಹೈಡ್ರೇಟ್ ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು, ಮತ್ತು ಪ್ರಿವೆನ್ಷನ್ ಮಾಡಬೇಕು. ಸೊ ಇದಿಷ್ಟನ್ನು ಮಾಡೋದ್ರಿಂದ ಏನಾಗಿರುತ್ತೆ? ಕ್ಲೀನ್ ಆಗಿರುತ್ತೆ. ಮತ್ತು ಸ್ಕಿನ್ ಮೇಂಟೈನ್ ಮಾಡೋದ್ರಿಂದ ನಾವೇ ಅಲ್ವಾ ಹೆಲ್ದಿಯಾಗಿರ್ತೀವಿ. ಸೊ ಎಲ್ಲ ಐ ಮೀನ್ ಹೆಲ್ದಿ ಸ್ಕಿನ್ನ ನಾವು ಮೇಂಟೈನ್ ಮಾಡ್ಕೋಬೇಕು, ಸೊ ದಟ್ ವಿ ವಿಲ್ ಬಿ ಹೆಲ್ದಿ ಅಂತ. ಹಂಗಂದ್ರೆ ಬೇಸಿಕ್ ಸ್ಕಿನ್ ಕೇರ್ ರೊಟೀನ್ ಏನೇನೆಲ್ಲ ಮಾಡಬೇಕು ಅಂತ ಏನಾದರೂ ನಿಮಗೆ ಇನ್ನೂ ಡೌಟ್ ಇದ್ದರೆ, ಇದು ಕೂಡ ತುಂಬ ಬೇಸಿಕ್ಕೇ. ಬೇಸಿಕ್ ಸ್ಕಿನ್ ಕೇರ್ ಅಂತಂದರೆ ಒಂದು ಕ್ಲೆನ್ಸರು, ಒಂದು ಮಾಯ್ಶ್ಚರೈಸರು, ಮತ್ತು ಒಂದು ಸನ್ಸ್ಕ್ರೀನು ನಿಮ್ಮ ಸ್ಕಿನ್ ಟೈಪಿಗೆ ಸೂಟ್ ಆಗೋ ತರಹದ್ದು ನೀವು ಇಟ್ಕೋಬೇಕು. ಸೊ ಇದು ರೆಗ್ಯುಲರ್ ಸ್ಕಿನ್ ಕೇರ್ ರೊಟೀನ್. ರೆಗ್ಯುಲರ್ ಆಗಿ ಈ 3 ಥಿಂಗ್ಸ್ನ ನೀವು ಮಾಡಲೇಬೇಕು. ಮಾಡಿದಾಗ ಮಾತ್ರ ನಿಮ್ಮ ಸ್ಕಿನ್ನ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ, ಮತ್ತು ತುಂಬ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ನೀವು ಪ್ರಿವೆಂಟ್ ಮಾಡ್ಬೋದು. ಏನೇನು ಮಾಡಬೇಕು? ಫಸ್ಟ್ ಕ್ಲೆನ್ಸರು, ಅದಾದಮೇಲೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೋಬೇಕು, ಅದಾದಮೇಲೆ ಸನ್ಸ್ಕ್ರೀನ್. These 3 are daily must skincare routine which you should include in your daily routine. ಓಕೆನಾ? ಸೊ ಇದೆಲ್ಲ ಬಂದ್ಬಿಟ್ಟು ನಾನು ಇವಾಗಿನವರೆಗೂ ಏನೇನೆಲ್ಲ ಮಾತಾಡಿದೆ ಅಲ್ವಾ, ಇದೆಲ್ಲ ಬಂದ್ಬಿಟ್ಟು ಸ್ಕಿನ್ ಕೇರ್ ಬಗ್ಗೆ. ಓಕೆ, ಸೊ ಇಲ್ಲಿವರೆಗೂ ಸ್ಕಿನ್ ಕೇರ್ದಾಯಿತು. ಇವಾಗ ಮೇಕಪ್ ಬಗ್ಗೆ ತಿಳ್ಕೊಳ್ಳೋಣ. ಯೂಶಲಿ ಮೇಕಪ್ ಈಸ್ ನಾಟ್ ದ ಸ್ಕಿನ್ ಕೇರ್. ಅದು ಏನಾಗುತ್ತೆ, ಸ್ಕಿನ್ನ ಯಾವ ರೀತಿಯಿಂದಲೂ ಮೇಕಪ್ ಪ್ರೊಟೆಕ್ಟ್ ಮಾಡಲ್ಲ ಒಂದು, ಮತ್ತು ಸ್ಕಿನ್ ಹೆಲ್ತನ್ನ ಮೇಕಪ್ ಯಾವ ರೀತಿಯಿಂದಲೂ ಇಂಪ್ರೂವ್ ಮಾಡೋದಿಲ್ಲ. ಆಮೇಲೆ ವಾಟ್ ಎವರ್ ದ ಸ್ಕಿನ್ ಟೆಕ್ಸ್ಚರ್ ಆಗಿರಬಹುದು, ಅಥವಾ ನಮ್ಮ ಸ್ಕಿನ್ ರಿಲೇಟೆಡ್ ಏನೆಲ್ಲ ಪ್ರಾಬ್ಲಮ್ಸ್ ನಮಗಿರತ್ತೆ ಅಲ್ವಾ, ಆ ಪ್ರಾಬ್ಲಮ್ಸ್ ಯಾವುದೂ ಮೇಕಪ್ಪಿಂದ ಸಾಲ್ವ್ ಆಗೋದಿಲ್ಲ. ಮೇಕಪ್ ಈಸ್ ಜಸ್ಟ್ ಟು ಲುಕ್ ಗುಡ್.
ಅಪಿಯರೆನ್ಸ್ನ, ನಮ್ಮಲ್ಲಿರೋಂತಹ ಫೀಚರ್ಸ್ನ ಅದು ಸ್ವಲ್ಪ ಎನ್ಹ್ಯಾನ್ಸ್ ಮಾಡುತ್ತೆ, ಸರಿನಾ, ಡಿಫೈನ್ ಮಾಡುತ್ತೆ. ಅದು ಮಾತ್ರ ಮೇಕಪ್ ಮಾಡೋ ಕೆಲಸ. ಸೊ ಇವಾಗ ನೋಡಿ, ಕೆಲವೊಬ್ಬರಿಗೆ ಇವಾಗ ಏಜ್ ಆಗ್ತಾ ಆಗ್ತಾ ಆಗಿರಬಹುದು, ಅಥವಾ ಇವಾಗೆಲ್ಲ ಯಂಗ್ ಏಜಸ್ಸಲ್ಲೇ ಡಾರ್ಕ್ ಸರ್ಕಲ್ಸು, ಅನ್ಇವನ್ ಸ್ಕಿನ್ ಟೋನು, ಮತ್ತು ಪಿಗ್ಮೆಂಟೇಷನ್ನು, ಆಮೇಲೆ ಅದು ಸ್ವಲ್ಪ ಸ್ವಲ್ಪ ಬ್ಲ್ಯಾಕ್ ಇರುತ್ತೆ ಫೇಸಲ್ಲಿ, ಕೆಲವೊಂದು ಭಾಗದಲ್ಲಿ ರೆಡ್ ಆಗಿರುತ್ತೆ, ರೆಡ್ನೆಸ್ ಇರುತ್ತೆ, ಈ ಥರ ಎಲ್ಲ ಇರುತ್ತೆ. ಸೊ ಅವಾಗ ನಾವು ಯಾವುದಾದ್ರೂ ಒಂದು ಈವೆಂಟ್ಗೆ ಹೋಗುವಾಗಲ, ಅಥವಾ ಯಾವುದಾದ್ರೂ ಒಂದು ಮ್ಯಾರೇಜ್ ಫಂಕ್ಷನಲ್ಲಿ, ಅಥವಾ ಏನೋ ಒಂದು ಅಕೇಶನಲ್ಲಿದ್ದಾಗ ವಿ ಫೀಲ್ ವೆರಿ ಅನ್ಕಂಫರ್ಟಬಲ್, ಮತ್ತು ನಾವು ಕಾನ್ಫಿಡೆಂಟ್ ತುಂಬ ಲೋ ಇದೆ ಅಂತ ಅನಿಸುತ್ತೆ. ಯಾವಾಗ ಕಾನ್ಫಿಡೆಂಟ್ ಲೋ ಇದೆ ಅನಿಸುತ್ತೆ, ನಮ್ಮಲ್ಲಿ ಏನಾದರೂ ಒಂದು ಲೋಪ ಇದೆ ಅಂತ ನಾವು ಫೀಲ್ ಆಗ್ತಾ ಇದ್ದಾಗ. ಇವಾಗ ಕೆಲವೊಂದ್ಸರಿ ಏನಾಗುತ್ತೆ, ನಾವಿವಾಗ ಏನಾದರೂ ಸ್ವಲ್ಪ ಬಾಡಿಕಾನ್ ಡ್ರೆಸ್ಸಸ್ ಹಾಕೊಳ್ಳುವಾಗ ನಾವು ದಪ್ಪ ಇದ್ದೀವಿ ಅಂತ ಅನ್ಸುತ್ತೆ. ಅದು ಬಂದು ಇನ್ಫೀರಿಯಾರಿಟಿ. ಆ ಇನ್ಫೀರಿಯಾರಿಟಿ ಯಾವಾಗಿರುತ್ತೋ ಅವಾಗ ಏನಾಗುತ್ತೆ, ಕಾನ್ಫಿಡೆಂಟು ಲೋ ಆಗುತ್ತೆ. ಸೊ ಈ ಕಾನ್ಫಿಡೆಂಟ್ ಬರಬೇಕು ಅಂತ ಅಂದರೆ ನಮ್ಮಲ್ಲಿ ಯಾವ ಇನ್ಫೀರಿಯಾರಿಟಿನೂ ಇರಬಾರ್ದು. ಸೊ ಈ ಮೇಕಪ್ ಏನು ಮಾಡುತ್ತೆ, ನಮ್ಮಲ್ಲಿರೋ ಇನ್ಫೀರಿಯಾರಿಟಿ, ನಾನು ಲುಕ್ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದು, ನಮ್ಮಲ್ಲಿರೋ ಇನ್ಫೀರಿಯಾರಿಟಿನ, ಅಂದರೆ ನಮ್ಮ ಸ್ಕಿನ್ ಹಂಗಿದೆ, ನಾವು ಚೆನ್ನಾಗಿ ಕಾಣಿಸ್ತಾ ಇದ್ದೀವೋ ಚೆನ್ನಾಗಿ ಕಾಣಿಸ್ತಾ ಇಲ್ವೋ, ಈ ಥರ ಒಂದು ಇನ್ಫೀರಿಯಾರಿಟಿ ಇರುತ್ತೆ ಅಲ್ವಾ, ಇದನ್ನು ಈ ಮೇಕಪ್ಪು ತೆಗಿಯತ್ತೆ. ನಾವು ಮೇಕಪ್ ಮಾಡ್ಕೊಂಡ್ಮೇಲೆ ನಮ್ಗೆ ಏನು ಅನ್ಸುತ್ತೆ ಅಂದರೆ, ನಮಗೆ ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ. ಏನಕ್ಕೆ ಅಂತಂದರೆ, ನಮ್ಮ ಫೇಸಲ್ಲಿ ಯಾವುದೇ ರೀತಿಯಾಗಿರೋಂಥ ಏನು ಲೂಪ್ಸ್ ಅವರಿಗೆ ಕಾಣಲ್ಲ, ಅಂದರೆ ಡ್ರಾಬ್ಯಾಕ್, ಅಯ್ಯೋ ಅನ್ಇವನ್ ಸ್ಕಿನ್ ಇದೆ, ಪಿಗ್ಮೆಂಟೇಷನ್ ಇದೆ, ಡಾರ್ಕ್ ಸರ್ಕಲ್ ಇದೆ, ಇದೆಲ್ಲ ಕಾಣಲ್ಲ. ಫೌಂಡೇಶನಿಂದ, BB ಕ್ರೀಮ್ಸಿಂದ, BB ಕ್ರೀಮ್ಸಿಂದ, ಕನ್ಸಿಲರಿಂದ ನಾವೇನು ಮಾಡ್ತೀವಿ, ಫೇಸ್ನ ಈವನ್ನಾಗಿ ಕಾಣೋ ಹಾಗೆ ಮಾಡ್ತೀವಿ. ಬ್ಲೆಮಿಷಸ್ ಆಗಿರ್ಬೋದು, ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಅನ್ಇವನ್ ಸ್ಕಿನ್ ಟೋನ್ಸ್ ಆಗಿರ್ಬೋದು, ಇದೆಲ್ಲದನ್ನು ಕವರ್ ಮಾಡಿಬಿಟ್ಟು ಸ್ಕಿನ್ನು ಈವನ್ನಾಗಿ ಕಾಣೋ ಥರ ಮಾಡ್ತೀವಿ, ಸರಿನಾ. ಸೊ ಅಲ್ಲೇನಾಗುತ್ತೆ, ಈವನ್ ಸ್ಕಿನ್ ಟೋನ್ ಬಂದಾಗ ಏನಾಗುತ್ತೆ, ನೀನು ಎಲ್ಲಾದರೂ ನೋಡು ನನ್ನ ಸ್ಕಿನ್ ಒಂದೇ ಥರ ಇದೆ ಅನ್ನೋ ಒಂದು ಕಾನ್ಫಿಡೆಂಟ್ ಬರುತ್ತೆ, ಸರಿನಾ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಮಸ್ಕರ, ಬ್ಲಷರ್ಸ್, ಕಾಂಟೋರ್, ಇದೆಲ್ಲ ಏನು ಮಾಡುತ್ತೆ, ಸ್ಕಿನ್ ಬ್ಯೂಟಿನ ಎನ್ಹ್ಯಾನ್ಸ್ ಮಾಡುತ್ತೆ, ಡಿಫೈನ್ ಮಾಡುತ್ತೆ, ನಮಗೆ ನಮ್ಮ ಫೇಸಲ್ಲಿರುವಂತಹ ಶೇಪ್ಸ್ನೆಲ್ಲ ಎನ್ಹ್ಯಾನ್ಸ್ ಮಾಡುತ್ತೆ. ಈ ಥರ ಮಾಡಿದಾಗ ನಮ್ಮ ಅಪಿಯರೆನ್ಸ್ ಏನಾಗುತ್ತೆ, ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇರ್ತೀವಿ ನಾವು. ಸೊ ನಾವು ಯಾವಾಗ ಚೆನ್ನಾಗಿ ಕಾಣಿಸ್ತಾ ಇರ್ತೀವೋ, ನಾವು ಯಾವಾಗ ಸ್ವಲ್ಪ ಕಾನ್ಫಿಡೆಂಟ್ ಆಗಿರ್ತೀವೋ, ಆವಾಗ ಯಾವುದಾದ್ರು ಒಂದು ಪ್ರೆಸೆಂಟೇಷನಲ್ಲಿ ಆಗಿರ್ಬೋದು, ಅಥವಾ ಏನೋ ಒಂದು ಫೇಸ್ ಮಾಡುವಾಗ ನಮಗೆ ಧೈರ್ಯ ಬರುತ್ತೆ, ಸರಿನಾ. ನಮಗೆಲ್ಲೂ ಒಂಥರ ಇನ್ಫೀರಿಯಾರಿಟಿ ಅನ್ನೋದು ಇರೋದಿಲ್ಲ. ಅದಾದಮೇಲೆ ಸ್ಪೆಷಲಿ ಈ ವೆಡ್ಡಿಂಗಲ್ಲಿ ಆ ಥರ ಟೈಮಲ್ಲೆಲ್ಲ, ವೆಡ್ಡಿಂಗಲ್ಲಿ ಅಥವಾ ಏನಾದರೂ ಫಂಕ್ಷನ್ಸ್ ಇರುತ್ತಲ್ವ, ಆ ಥರ ಟೈಮಲ್ಲೆಲ್ಲ ಈ ಫೋಟೋಗ್ರಫಿಗೆ ಮೇಯ್ನ್ ಮೇಕಪ್ ಬೇಕು. ಏನಕ್ಕೆ ಅಂದರೆ, ಆ ಫೋಟೋಗ್ರಾಫರ್ಸ್ ಎಲ್ಲ ತುಂಬ ಲೈಟ್ನ ಫೇಸ್ಗೆ, ಅಂದರೆ ಲೈಟ್ ತುಂಬ ಇರುತ್ತೆ. ಆ ಲೈಟ್ ತುಂಬ ಇದ್ದಾಗ ಏನಾಗುತ್ತೆ, ನಮ್ಮ ಫೇಸಲ್ಲಿರೋ ಸಣ್ಣ ಪೋರ್ಸ್ ಕೂಡ ಒಂದು ಹೈ ಕ್ವಾಲಿಟಿ ಕ್ಯಾಮ್ರಾದ ಅಥವಾ ಏನಾದರೂ ಒಂದು ಫೋನಲ್ಲಿ ಕ್ಲಿಕ್ ಮಾಡಿದ್ರೆ ನಮ್ಮ ಸ್ಕಿನ್ನಲ್ಲಿರೋ ಚಿಕ್ಕ ಚಿಕ್ಕ ಪೋರ್ಸ್ ಕೂಡ ಕ್ಲೀನಾಗಿ ಕಾಣುತ್ತೆ. ಜಾಸ್ತಿ ಲೈಟ್ ನಮ್ಮ ಫೇಸಲ್ಲಿ ಬಿದ್ದಾಗ ನಮ್ಮ ಫೇಸಲ್ಲಿರೋ ಎಲ್ಲದು ಕ್ಲೀನಾಗಿ ಕಾಣೋದ್ರಿಂದ ಈ ಮೇಕಪ್ ಏನು ಮಾಡುತ್ತೆ, ನಮ್ಮ ಫೇಸಲ್ಲಿರೋ ಅನ್ಇವನ್ ಥಿಂಗ್ಸ್ನೆಲ್ಲ ತೆಗೆದ್ಬಿಟ್ಟು ನಮ್ಮ ಫೇಸ್ನ ಕ್ಲೀನಾಗಿ ಈವನ್ ಟೋನಲ್ಲಿ ಕಾಣೋ ಥರ ಮಾಡುತ್ತೆ. ಹಾಗಾಗಿ ಫೋಟೋಗ್ರಫಿ ಇದೆ ಅಂತ ಅಂದಾಗ ಮೇಕಪ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ನಾನು ಹೇಳಲ್ಲ, ಬಟ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ನಮ್ಮ ಫೋಟೋಸೆಲ್ಲ ನಮ್ಮ ಫೇಸ್ ಇನ್ನೂ ಎದ್ದು ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ, ಸರಿನಾ. ಸೊ ದಟ್ ಈಸ್ ವಾಟ್ ದ ಮೇಕಪ್ ವಿಲ್ ಡೂ. ಕ್ರಿಯೇಟಿವ್, ನಮ್ಗೆ ಹೆಂಗೆ ಬೇಕೋ ನಾವು ಹಂಗೆ ಮಾಡ್ಕೋಬೋದು. ತುಂಬ ವೆರೈಟಿ ಆಫ್ ಕಲರ್ನ ಯೂಸ್ ಮಾಡಿಕೊಂಡು, ತುಂಬ ವೇರಿಯೇಷನ್ಸ್ನ ಕೊಟ್ಕೊಂಡು ನಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು. ಅದು ಚೆನ್ನಾಗಿ ಕಾಣುತ್ತೆ. ಮೇಕಪ್ ಈಸ್ ಟು ಲುಕ್ ಗುಡ್, ಓಕೆನಾ. ಟು ಎನ್ಹ್ಯಾನ್ಸ್ ಯುವರ್ ಬ್ಯೂಟಿ, ಟು ಎನ್ಹ್ಯಾನ್ಸ್ ಯುವರ್ ಅಪಿಯರೆನ್ಸ್, ಅಷ್ಟಕ್ಕೆ ಮಾತ್ರ ಮೇಕಪ್. ಸೊ ಫಸ್ಟು ಸ್ಕಿನ್ ಕೇರ್ಗೂ ಮತ್ತು ಮೇಕಪ್ಗೂ ಇರೋ ಬೇಸಿಕ್ ಡಿಫ್ರೆನ್ಸ್ನ ತಿಳ್ಕೊಳ್ಳೋಣ. ಸ್ಕಿನ್ ಕೇರ್ ಏನು ಗೊತ್ತಾ, ಯೂಶಲಿ ಸ್ಕಿನ್ ಕೇರ್ನ ನಾವು ಸ್ಕಿನ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ, ಮತ್ತು ಸ್ಕಿನ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಸೊ ಈ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಏನೆಲ್ಲ ಇರುತ್ತಲ್ವ, ಇದು ಓವರ್ ಡೇ ವರ್ಕ್ ಮಾಡುತ್ತೆ. ಅಂದರೆ ಒಂದು 12 hours-ಇಂದ 24 hours-ವರೆಗೂ ನಮ್ಮ ಸ್ಕಿನ್ನಿಗೆ ಎಫೆಕ್ಟ್ ಮಾಡುತ್ತೆ, ವರ್ಕ್ ಮಾಡುತ್ತೆ ಸ್ಕಿನ್ ಮೇಲೆ. ಹೆಂಗೆ ವರ್ಕ್ ಮಾಡುತ್ತೆ, ಆ ಕ್ರೀಮು ಸ್ಕಿನ್ ಒಳಗಡೆ ಅಬ್ಸಾರ್ಬ್ ಆಗುತ್ತೆ, ಮತ್ತು ಪ್ರೊಟೆಕ್ಟ್ ಮಾಡುತ್ತೆ, ಸ್ಕಿನ್ನ ಟ್ರೀಟ್ ಮಾಡುತ್ತೆ. ಇದೆಲ್ಲನೂ ಸ್ಕಿನ್ ಕೇರ್ ಅಂತಲೇ ನಾವು ಕರೆಯೋದು, ಅರ್ಥ ಆಯ್ತಾ. ಈಗ ನಾವೆಲ್ಲ ಆ್ಯಕ್ನಿಗೆ ನಾವು ಟ್ರೀಟ್ಮೆಂಟ್ಗೆ ಆಯಿಂಟ್ಮೆಂಟ್ಸ್ ಎಲ್ಲ, ದಟ್ ಈಸ್ ಒನ್ ಆಫ್ ದ ಸ್ಕಿನ್ ಕೇರ್, ಓಕೆನಾ. ಆಮೇಲೆ ನಾವು ಸೇರಮ್ ಏನು ಯೂಸ್ ಮಾಡ್ತೀವಿ, ಸನ್ಸ್ಕ್ರೀನ್ ಯೂಸ್ ಮಾಡೋದು, ಮತ್ತು ಡೈಲಿ ಮಾಯ್ಶ್ಚರೈಸರು, ಇದೆಲ್ಲ ಬಂದ್ಬಿಟ್ಟು ಸ್ಕಿನ್ ಕೇರ್ ಆಗುತ್ತೆ. ಇದೆಲ್ಲ ಓವರ್ ಡೇ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ, ಸರಿನಾ, ಕ್ಲೆನ್ಸ್ ಮಾಡುತ್ತೆ, ಆಮೇಲೆ ಹೈಡ್ರೇಟ್ ಆಗಿಡತ್ತೆ.
ಇದು ಬಂದ್ಬಿಟ್ಟು ಇದೆಲ್ಲ ಸ್ಕಿನ್ ಕೇರ್. ಸೊ ಸ್ಕಿನ್ ಕೇರ್ನ ನಾವು ಯೂಸ್ ಮಾಡೋದು ಪರ್ಟಿಕ್ಯುಲರ್ಲಿ ಬಂದು ಪ್ರೊಟೆಕ್ಷನಿಗೋಸ್ಕರನೇ. ಮೇಕಪ್ ಅನ್ನೋದು ಬ್ಯೂಟಿ, ಅದು ಅಂದರೆ ನಮ್ಮ ಸ್ಕಿನ್ನ ಎನ್ಹ್ಯಾನ್ಸ್ ಮಾಡುತ್ತೆ. ನಮಗೇನು ಬ್ಯೂಟಿ ಅಂತ ಇರತ್ತಲ್ವ, ಆ ಬ್ಯೂಟಿನ ಎನ್ಹ್ಯಾನ್ಸ್ ಮಾಡೋದೇ ಮೇಕಪ್. ಸೊ ಮೇಕಪ್ ಅಂದರೆ ಏನೋ ದೊಡ್ಡ ಕ್ರೈಮ್ ಅನ್ನೋ ಥರ ಕೆಲವ್ದು ಫೀಲಿಂಗು. ಯಪ್ಪ, ಟಿಪಿಕಲ್ಲಿ ಕೆಲವೊಬ್ರು ಬಾಯಲ್ಲಿ ನಾನು ಕೇಳಿದ್ದೀನಿ ಮೇಕಪ್ ಅಂದ್ರೆ ಅಯ್ಯೋ ಮೇಕಪ್ಪ ಈ ಥರ. ಅದು ನವೇಡೇಸ್ ಇಲ್ಲಿ ಬ್ಯಾಂಗ್ಳೂರ್ ಅಲ್ಲಿ ತುಂಬ ಕಾಮನ್ ಆಗಿದೆ. ಬಟ್ ಅದರ್ ದೆನ್ ಬ್ಯಾಂಗ್ಳೂರು ಕೆಲವೊಬ್ಬರು ಮಾತಾಡೋದು ಕೇಳ್ಬಿಟ್ರೆ ಮೇಕಪ್ ಈಸ್ ದ ಕ್ರೈಮ್ ಅಂತ ನಮಗೆ ಫೀಲ್ ಆಗುತ್ತೆ ಅವ್ರ ಮಾತು ಕೇಳ್ತಾ ಇದ್ದಾರೆ. ಸೊ ಲೆಟ್ ಮೀ ಮೇಕ್ ಇಟ್ ವೆರಿ ಬ್ರೀಫ್. ಮೇಕಪ್ ಈಸ್ ಜಸ್ಟ್ ಟು ಎನ್ಹ್ಯಾನ್ಸ್ ಯುವರ್ ಬ್ಯೂಟಿ. ವಾಟ್ ಎವರ್ ದ ಬ್ಯೂಟಿ ಯು ಆರ್ ಹ್ಯಾವಿಂಗ್, ದಟ್ ಬ್ಯೂಟಿ ವಿಲ್ ಬಿ ಎನ್ಹ್ಯಾನ್ಸ್ಡ್ ಬೈ ಯೂಸಿಂಗ್ ದ ಮೇಕಪ್. ಅದು ಏನು ಮಾಡುತ್ತೆ, ಅಪಿಯರೆನ್ಸ್ನ ಇನ್ನೂ ಸ್ವಲ್ಪ ಚೆನ್ನಾಗಿ ಕೊಡುತ್ತೆ, ಫೀಚರ್ಡ್ ಆಗಿ ಕಾಣೋದಕ್ಕೋಸ್ಕರ ಮೇಕಪ್. ಇವಾಗ ನಾವೇನಾದ್ರು ಹಚ್ಕೊಂಡ ತಕ್ಷಣ ನಾವು ಇಮ್ಮಿಡಿಯೇಟಾಗಿ ಅದು ವಿಜುವಲ್ ಎಫೆಕ್ಟ್ನ ಕೊಡುತ್ತೆ. ಆಮೇಲೆ ಸ್ವಲ್ಪ ಕಲರು ಮತ್ತು ಸ್ವಲ್ಪ ಡಿಫೈನ್ ಮಾಡುತ್ತೆ, ಸ್ವಲ್ಪ ಕನ್ಸೀಲ್ ಮಾಡುತ್ತೆ, ಸ್ವಲ್ಪ ಡಿಫೈನ್ ಮಾಡುತ್ತೆ ಫೇಸ್ನ. ಸೊ ಆ ಡಿಫೈನ್ ಮಾಡೋದ್ರಿಂದ ನಾವು ಹೈಲೈಟ್ ಆಗಿ ಕಾಣಿಸ್ಬಹುದು ಯಾವಾಗ ಮೇಕಪ್ನ ಹಾಕ್ಕೊಂಡಾಗ. ಸೊ ಯೂಶಲಿ ಕೊಡುತ್ತೆ. ಮೇಜರ್ ಡಿಫ್ರೆನ್ಸ್ ಏನಪ್ಪ ಸ್ಕಿನ್ ಕೇರ್ಗೂ ಮತ್ತು ಮೇಕಪ್ಗೂ ಅಂದರೆ, ಸ್ಕಿನ್ ಕೇರು ಸ್ಕಿನ್ ಪೋರ್ಸಲ್ಲಿ ಗೆಟ್ ಅಬ್ಸಾರ್ಬ್, ಅಂದರೆ ಸ್ಕಿನ್ ಒಳಗಡೆ ಹೋಗಿ ಸೇರ್ಕೊಳ್ಳುತ್ತೆ. ಬಟ್ ಮೇಕಪ್ ಏನಾಗುತ್ತೆ, ಅದು ಒಳಗಡೆ ಹೋಗಲ್ಲ, ಇಟ್ಸ್ ಜಸ್ಟ್ ಸರ್ಫೇಸಲ್ಲಿ ಬಂದು ಕುತ್ಕೊಳ್ಳುತ್ತೆ ಅಷ್ಟೇ ಹಿಂಗೆ. ಸರಿನಾ? ಅದಕ್ಕೆ ನಾವು ಹಿಂಗೆ ಅಂದ ತಕ್ಷಣ ಅದು ನಮಗೆ ಗೊತ್ತಾಗ್ಬಿಡತ್ತೆ. ಏನೆಲ್ಲ ಹಾಕ್ಕೊಂಡಿರ್ತೀವಲ್ವ, ಫೌಂಡೇಶನ್, ಕಾಂಪ್ಯಾಕ್ಟ್, ದಟ್ ವಿಲ್ ಕಮ್ ಟು ಅವರ್ ಈ ಥರ ಅಂದ್ಕೊಂಡ್ರೆ ನಮ್ಮ ಬೆರಳಿಗೆ ಕಾಣಿಸುತ್ತೆ, ಗೊತ್ತಾಗತ್ತೆ. ಸರಿನಾ? ಸೊ ಅದು ಇಟ್ ವೋಂಟ್ ಗೆಟ್ ಅಬ್ಸಾರ್ಬ್ ಟು ದ ಸ್ಕಿನ್. ಓಕೆ, ಸೊ ಇವಾಗ ನಿಮಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅರ್ಥ ಆಯಿತು ಅಂತ ಅನಿಸುತ್ತೆ. ಮೇಕಪ್ ಅಂತಂದರೆ ನಮಗಿರೋ ಬ್ಯೂಟಿನ ಎನ್ಹ್ಯಾನ್ಸ್ ಮಾಡೋದಕ್ಕೆ ನಾವು ಯೂಸ್ ಮಾಡೋದು. ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಂತ ಅಂದರೆ ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ನಾವು ಯೂಸ್ ಮಾಡೋದು. ಸರಿನಾ? ಸೊ ಇದೆರಡು ಬೇಸಿಕ್ ಡಿಫ್ರೆನ್ಸಸ್ ಬಿಟ್ವೀನ್ ಸ್ಕಿನ್ ಕೇರ್ಗೆ ಮತ್ತು ಮೇಕಪ್ಗೆ. ಸರಿನಾ? ಸೊ ಮೇಕಪ್ ಯಾವಾಗ್ಲೂ ಯಾವ ರೀತಿಯಾಗಿರುವಂತಹ ಸ್ಕಿನ್ ಬೆನಿಫಿಟ್ಸು ಮೇಕಪ್ ಇಂದ ಇಲ್ಲ, ಆದರೆ ಇಟ್ ಹೆಲ್ಪ್ಸ್ ಟು ಎನ್ಹ್ಯಾನ್ಸ್ ಯುವರ್ ಬ್ಯೂಟಿ ಮತ್ತು ಫೀಚರ್ಡ್ ಲುಕ್ನ ನಿಮಗೆ ಕೊಡುತ್ತೆ. ಅದಕ್ಕೋಸ್ಕರ ಮೇಕಪ್ ಬೇಕು. ಸ್ಕಿನ್ ಕೇರ್ ಮತ್ತು ಮೇಕಪ್ ಎರಡನ್ನೂ ಜೊತೆಲಿ ಮಾಡೋದ್ರಿಂದ ಸ್ಕಿನ್ ಕೇರ್ ನಿಮಗೆ ಹೆಲ್ದಿ ಸ್ಕಿನ್ನ ಕೊಡುತ್ತೆ, ಮೇಕಪ್ ನಿಮಗೆ ಎನ್ಹ್ಯಾನ್ಸ್ಮೆಂಟ್ ಅಪಿಯರೆನ್ಸ್ನ, ಫೀಚರ್ಡ್ ಅಪಿಯರೆನ್ಸ್ನ ಕೊಡುತ್ತೆ, ಎನ್ಹ್ಯಾನ್ಸ್ ಮಾಡುತ್ತೆ ನಿಮ್ಮ ಬ್ಯೂಟಿನ. ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಯು. ಮೇಂಟೈನಿಂಗ್ ಗುಡ್ ಸ್ಕಿನ್ ಕೇರ್ ಹ್ಯಾಬಿಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಪ್ರತಿ ಫ್ರೈಡೇ ನಾನು ಒಂದಷ್ಟು ಹೆಲ್ಪ್ಫುಲ್ ಕಂಟೆಂಟ್ಸ್ ಜೊತೆ ನಿಮ್ಮ ಹತ್ರ ಬಂದು ಒಂದಷ್ಟು ಹೆಲ್ಪ್ಫುಲ್ ಕಂಟೆಂಟ್ನ ನಿಮ್ಮ ಜೊತೆಗೆ ಬಂದು ಶೇರ್ ಮಾಡ್ಕೋತೀನಿ. ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಕಂಟೆಂಟ್ ನಿಮಗೆ ಬೇಕು, ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ನಿಮಗೆ ವಿಡಿಯೋ ಬೇಕು ಅಂತ ಅಂದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಆ ಒಂದು ಟಾಪಿಕ್ ಬಗ್ಗೆ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು, ನನಗೆ ಗೊತ್ತಿಲ್ಲದೆ ಇದ್ದರೆ ಇನ್ನೂ ಗೊತ್ತಿರೋರ ಹತ್ರ ತಿಳ್ಕೊಂಡು ನಿಮ್ಮ ಹತ್ರ ಶೇರ್ ಮಾಡೋ ಪ್ರಯತ್ನನ ನಾನು ಮಾಡ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.